ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಆ ದಿನದ ಟಾರ್ಗೆಟ್ ಅನ್ನು ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದು 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ. ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಆ ದಿನದ ಟಾರ್ಗೆಟ್ ಅನ್ನು ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದು 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ. ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಆ ದಿನದ ಟಾರ್ಗೆಟ್ ಅನ್ನು ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದು 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ. ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಆ ದಿನದ ಟಾರ್ಗೆಟ್ ಅನ್ನು ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದು 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ. ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಆ ದಿನದ ಟಾರ್ಗೆಟ್ ಅನ್ನು ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದು 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ
ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ, ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ, ಆದರೆ ಆ ದಿನದ ಟಾರ್ಗೆಟ್ ಅನ್ನ ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದೇ 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ, ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ, ಆದರೆ ಆ ದಿನದ ಟಾರ್ಗೆಟ್ ಅನ್ನ ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದೇ 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ, ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಸಮೀಕ್ಷೆ ಆರಂಭ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ 24,176 ಮನೆಗಳಲ್ಲಿ ಸಮೀಕ್ಷೆ ನಡೆದಿರೋದು. 17,564 ಜನ ಸಿಬ್ಬಂದಿ ಜಾತಿ ಸಮೀಕ್ಷೆಯನ್ನು ನಡೆಸಿರೋದು. ದಿನದ ಟಾರ್ಗೆಟ್ ಕೊಟ್ಟಿದ್ದಾರೆ, ಆದರೆ ಆ ದಿನದ ಟಾರ್ಗೆಟ್ ಅನ್ನ ತಲುಪುವಲ್ಲಿ ಸಿಬ್ಬಂದಿ ವಿಫಲ ಆಗಿದ್ದಾರೆ. ಪ್ರತಿನಿತ್ಯ 2,65,000 ಮನೆಗಳ ಸಮೀಕ್ಷೆ ಆಗಬೇಕು ಅನ್ನುವಂಥ ಟಾರ್ಗೆಟ್. ಅಷ್ಟು ಮಾಡಿದ್ರೆ ಮಾತ್ರ 5 ದಿನದಲ್ಲಿ ಟಾರ್ಗೆಟ್ ತಲುಪೋದಕ್ಕೆ ಸಾಧ್ಯ. ಆದರೆ ನಿನ್ನೆ ಆಗಿರೋದೇ 24,176 ಮನೆಗಳ ಸಮೀಕ್ಷೆ. ಅರ್ಧಕ್ಕರ್ಧನೂ ಅಲ್ಲ, ಕಾಲ್ಭಾಗನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. 20% ಅಷ್ಟೇ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕಾಗಿರೋದು. ಆಗಬೇಕಾಗಿರೋದು 2 ಲಕ್ಷ, ಆದರೆ ಆಗಿರೋದು ಬರೀ 24,000. ಸಾಕಷ್ಟು ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗ್ತಾ ಇದೆ, ಆದರೆ ಟಾರ್ಗೆಟ್ ಕೂಡ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ.